ಆಮೇಲೆ ನೋಡಿ ಇದು ಶಕ್ಕ ಆಯಿತು, ಶಕ್ಕ ಆಯ್ತಲ್ಲ, ಶಕ್ಕಗಳಾದ್ಮೇಲೆ ಆಮೇಲೆ ಇದರೊಳಗಡೆ ಚಿಕ್ಕ ಸೈಜ್ ಬರುತ್ತೆ, ಚಿಕ್ಕ ಸೈಜ್ ಕೂಡ ಇರುತ್ತೆ. ಇದು ಚಿಕ್ಕ ಸೈಜ್ ಹತ್ರ ಬರಬೇಕು, ಅಲ್ಲೇ ಇರಬಾರ್ದು. ಒಂದು ಸೈಡ್ ಇದು ಕವಡೆ ಗೊತ್ತಲ್ಲ, ಲಕ್ಷ್ಮೀ ಪೂಜೆಗೆ ಯೂಸ್ ಮಾಡ್ತಾರೆ, ಮತ್ತು ವಶೀಕರಣಕ್ಕೆ ಯೂಸ್ ಮಾಡ್ತಾರೆ. ಇದು ಕವಡೆ ಗೊತ್ತಾಯ್ತಲ್ಲ, ಇದು ಬಂದು ಕವಡೆ ಬರುತ್ತೆ. ಆಮೇಲೆ ಇದು ಬಂದು ಬಳೆ ಅಂದರೆ ಕೈಗೆ ಹಾಕೊಳ್ಳೋಂತೀವಿ. ಕೈಗೆ ಅಂದರೆ ಗೊತ್ತಲ್ಲ, ಕೈಗೆ ಸಬಲವಾಗಿ ಎಲ್ಲರೂ ಹಾಕ್ಕೊತಾರೆ, ಫ್ಯಾಷನಾಗಿ ಹಾಕ್ಕೊತಾರೆ. ಇದು ಅವ್ರವ್ರ ಸೈಜ್ಗೆ ಆಗುತ್ತೆ, ಅವ್ರವ್ರ ಸೈಜ್ಗೆ ಆಗುತ್ತೆ. ಯಾರ್ಯಾರಿಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಇರುತ್ತೆ. ಗೊತ್ತಾಯ್ತಲ್ಲ, ಕೈಗೆ ಹಾಕೊಳ್ಳೋಂತೀವಿ, ಕೈಗೆ ಹಾಕೊಳ್ಳೋಂಥದ್ದು ಇರುತ್ತೆ. ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ರೆ ಆಗುತ್ತಿದೆ ಈ ಥರ. ಗೊತ್ತಾಯ್ತಲ್ಲ, ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿ ಅವ್ರವ್ರ ಸೈಜ್ಗೆ ಹಾಕ್ಕೊಳ್ಳೋದು. ಇದು ನನ್ನ ಕೈಗೆ ಆಗೋಲ್ಲ, ಆಗುತ್ತೆ. ಬಟ್ ಇದು ತೆಗಿಬೇಕೇನಲ್ಲ, ಈ ಥರ ತೆಗಿಬೇಕು ನೋಡಿ. ಇದು ಎಕ್ಸ್ಟೆನ್ಷನ್ ಸ್ವಲ್ಪ ಈಗ ಆಗುತ್ತೆ. ಆಮೇಲೆ ಎಲ್ಲ ಒಂದು ಕೈ ಒಳಗೆ ಹಾಕೋದು, ಕೈ ಒಳಗೆ ಹಾಕ್ಕೊಂಡ್ರೆ ಮುಗೀತು. ಆಮೇಲೆ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಈ ಥರ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗುತ್ತೆ. ಓಕೆಲಾ, ನಿಮ್ಮ ಸೈಜ್ಗೆ ಅಲ್ಲಿ ಹಾಕ್ಕೋಬೇಕು. ಈಗ ನನ್ನ ಸೈಜ್ ದೊಡ್ಡದಾಗಿದೆ, ಇನ್ನೂ ಚಿಕ್ಕದೇ ಹಾಕೋದು. ಓಕೆನಾ, ಅದಾಯಿತು. ಇದು ನೋಡಿ ನೆಕ್ಸ್ಟ್ ಇದು ಆಗಿಲ್ಲ, ಇದು ಎಕ್ಸ್ಟೆನ್ಷನ್ ಆಗುತ್ತೆ. ಎಷ್ಟು ಬೇಕಷ್ಟು ಎಕ್ಸ್ಟೆನ್ಷನ್ ಆಗುತ್ತೆ. ಇವೆರಡೂ ಏತಕ್ಕೆ ಹೇಳ್ಬಿಡ್ತಿಲ್ಲಲ್ಲ ನೋಡ್ರಿ. ಇದು ಬಾಡಿ ಹೀಟ್ ಆಗುತ್ತಲ್ಲ, ಬಾಡಿ ಹೀಟ್ ಅದೆಲ್ಲ, ಇದು ಬಾಡಿ ಹೀಟ್ಲ ಹೋಗಲಾಡಿಸುತ್ತೆ. ಶರೀರ ಉಷ್ಣಾಂಶವೆಲ್ಲ ಸಮತೋಲನವಾಗಿಡುತ್ತೆ. ನೆಕ್ಸ್ಟು ಶತ್ರುಕಾಟ, ಶತ್ರುನಾಶ, ಭೂತ ಪ್ರೇತ ಪಿಶಾಚಾದಿ ಬಾಧೆ ಅದುಗಳು ಯೂಸ್ ಆಗುತ್ತೆ. ಮತ್ತು ಎನರ್ಜಿ ಅಂದರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಸಾಮಾನ್ಯವಾಗಿ ಪಂಚಲೋಹಗಳು ಹೆಂಗಪ್ಪ ಅಂದರೆ ಪ್ರಕೃತಿಯಲ್ಲಿರುವ ಒಂದು ಏನು ಎಲೆಕ್ಟ್ರೋ ಅಂದರೆ ವಿದ್ಯುತ್ ಅಂತೀವಲ್ಲ, ಕರೆಂಟ್ ಅಂತೀರಲ್ಲ, ಆ ಥರ ಒಂದು ಎನರ್ಜಿನ ಇದು ಹೀರ್ಕೊಳ್ಳೋ ಶರೀರಕ್ಕೆ ಬಿಡುತ್ತೆ. ಶರೀರದಲ್ಲಿ ಇದು ಇದ್ದಷ್ಟು ನಮ್ಮ ಶರೀರಕ್ಕೆ ನರ ನಾಡಿಗಳು ಮತ್ತು ಮೆದುಳು ಅಂಗಾಂಗಗಳು ಇದ್ರ ಮೇಲೆ ಇದು ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡ್ತದೆ. ಅದಕ್ಕೆ ಕೆಲವರು ಮೂಗಿಗೆ ಕಿವಿಗಳಿಗೆ ಸರಗಳು ಇವೆಲ್ಲ ಹಾಕೋತಾರಲ್ಲ ಬಂಗಾರದು. ಪಂಚಲೋಹದ್ದು ಅಂದರೆ 5 ಲೋಹಗಳು, 5 ಲೋಹಗಳಿಂದ ಮಾಡಿರ್ತಾರೆ, ಅದಕ್ಕೆ ಯೂಸ್ ಮಾಡ್ತಾರೆ. ಆಯ್ತಲ್ಲ, ಇದು ಒಟ್ಟಾರೆ ಆರೋಗ್ಯಕ್ಕೆ, ನರನಾಡುಗಳ ದೌರ್ಬಲ್ಯಕ್ಕೆ, ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ, ಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಆಗುತ್ತೆ. ಓಕೆಲ್ಲ.